ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಬಳಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಕಾರಿನಲ್ಲಿದ್ದ 4 ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ರಸ್ತೆ ಬದಿಯಲ್ಲಿ ನಿಂತಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರಾಲಿಗೆ ಕಾರು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಮೃತಪಟ್ಟವರನ್ನ ಸಿದ್ದಾಪುರ ಗ್ರಾಮದ ನಿವಾಸಿಗಳಾದ 17 ವರ್ಷದ ವಿಶ್ವನಾಥ್, 22 ವರ್ಷದ ಪ್ರವೀಣ್, 20 ವರ್ಷದ ಗಣೇಶ್ ಹಾಗೂ 17 ವರ್ಷದ ಪ್ರಜ್ವಲ್ ಅಂತ ಗುರುತಿಸಲಾಗಿದೆ. ಅಪಘಾತದ ತೀವ್ರತೆಗೆ ಕಾರು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಕಾರಿನೊಳಗೆ ಸಿಲುಕಿದ್ದ ಮೃತದೇಹಗಳನ್ನು ಜೆಸಿಬಿ ಸಹಾಯದಿಂದ ಹೊರಗೆ ತೆಗೆಯಲಾಯಿತು. ಪೊಲೀಸರು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಜಮಖಂಡಿ ಗ್ರಾಮೀಣ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ನೆಕ್ಸ್ಟ್. ಜಾತ್ರೆಗೆ ಹೋಗಿ ಹೊಂಟಿದ್ರಿ ಅವ್ರು ಹಿಂಗಾಗಿ ಅದು ನಮಗೆ ಹೋಗೋತ್ನಾಗೂ ಯಾರು ಹೇಳೋಗಿಲ್ರಿ. ನಾ ಅಗಿಸಾಕಿದ್ನಿ ನಾನು ಮುಂದೆ ಹಾಕಿ ಹೋಗ್ಯಾವ ನಾವು ಗಣೇಶ್ ರೀ. ಅದ್ರೊಳಗ 4 ಜನ ರೀ. ಆ ಗಾಡಿ ಒಳಗ್ ಹತ್ತುದು ನೋಡಿಲ್ಲ, ಏನು ನೋಡಿಲ್ರಿ ಅದನ್ನ. ಯಾಕಂದ್ರ ಇವ್ ಊಟ ಮಾಡಿ ಹಾದಿ ಮಾಡ್ಲತ್ತ ಅವ್ನ ಕರ್ಕೊಂಡ್ ಹೋಗ್ಬಿಟ್ಟ ಇವ್ರು ಹುಡುಗರು. ಮನರಂಜನೆ ನೋಡಕ್ ಹೋಗ್ಯಾರ. ತೇರುನು 8:30 ಎಳ್ದೈತೆ ಹೋಗೋ ಟೈಮ್ದಾಗ ಆಗೈತ್ರಿ. ರೊಕ್ಕ ತಳಬಾರ ಗಣೇಶ ಓಡಿ ಬರೋ ಅಪ್ಪ ಗಣೇಶ ಅಪ್ಪ ಬಾರು ಗಣೇಶ ಗಣೋ ಬಾರು ಬಾರು ಅಪ್ಪ ಗಣೇಶ ಗಣೋ ಅಪ್ಪ ಗಣೇಶ ಗಣೇಶ ಬಾರು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.